ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಒಂದು ಗುಡ್ ನ್ಯೂಸ್ ಅಂತ ಅಂದರೆ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಬರೆದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸೊ ನೀವು ಎಕ್ಸೆಸ್ ಫೀಸನ್ನು ಏನು ತುಂಬಿದ್ರಿ ಮತ್ತು ಸೊ ಯಾರು 1,00,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಿದರು ಮಾಪಪ್ ರೌಂಡಿಗೋಸ್ಕರ ಅಂಥೇಳಿ, ಸೊ ಅವರ ಎಲ್ಲರ ದುಡ್ಡು ಕೂಡ ವಾಪಸ್ ಬರ್ತಾ ಇದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇವತ್ತು ನನಗೆ ಹೇಳಿರುವಂಥದ್ದು 7 ಗಂಟೆಯ ಮೇಲೆ ವಾಪಸ್ ಬಂದಿದೆ ಅಂತ. ಯಾರ್ಯಾರ ಅಕೌಂಟ್ ನಂಬರ್ IFSC ಕೋಡ್ ಈ ಒಂದು PDF ಅಲ್ಲಿ ಕೊಟ್ಟಿರೋದು ರಾಂಗ್ ಇರೋವಂಥ ಇನ್ಕರೆಕ್ಟ್ ಅಕೌಂಟ್ ನಂಬರ್ ಡೀಟೇಲ್ಸನ್ನು ಇವತ್ತು ಏನು ಕೊಟ್ಟಿದ್ದಾರೆ, ಸೊ ಇದರ ಬಗ್ಗೆ ನಾನು ಬೆಳಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ಇದರಲ್ಲಿ ಇದ್ದವರಿಗೆ ಆ್ಯಡ್ ಮಾಡೋದಕ್ಕೆ ಅಂದರೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ಕರೆಕ್ಟಾಗಿ ಕೊಡೋದಕ್ಕೆ ಇವತ್ತು ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ KU ವೆಬ್ಸೈಟಲ್ಲಿ, ನೀವು ನೋಡ್ಬೋದು. ಸೊ ಯಾರದ್ದು ಅಕೌಂಟ್ ನಂಬರ್ ಕರೆಕ್ಟ್ ಇದ್ದರೂ ಇಷ್ಟು ದಿನ ನಿಮ್ಮ ಅಕೌಂಟ್ ದುಡ್ಡು ಬಂದಿರಲಿಲ್ಲ, ಬಟ್ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ದುಡ್ಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಅಕೌಂಟ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ದುಡ್ಡೇನಾದರೂ ಬಂತು ಅಂತಂದರೆ ಸೊ ಅದರಲ್ಲಿ 50,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕಿ. ಜಸ್ಟ್ ಜೋಕಿಂಗ್, ನನಗೇನು ಹಾಕೋ ಅವಶ್ಯಕತೆ ಇಲ್ಲ, ನೀವು ಹಾಕೋದು ಇಲ್ಲ ನನಗೆ ಗೊತ್ತಿದೆ. ಬಟ್ ನಿಮಗೆ ನಿಮ್ಮ ದುಡ್ಡು ವಾಪಸ್ಸು ಸಿಕ್ಕರೆ ಅಷ್ಟೇ ಸಾಕು, ನನಗೆ ಖುಷಿ, ರೈಟ್? ಸೊ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಯಾರ್ಯಾರ ಹೆಸರುಗಳು ಇಲ್ಲಿ ಬಂದಿದೆ ರಾಂಗ್ ಅಂಥೇಳಿ ನೀವು ಹೊಸದಾಗಿ ಎಂಟ್ರಿ ಮಾಡಬೇಕು. ಎಲ್ಲಿ ಅಂತಂದರೆ KE ವೆಬ್ಸೈಟಲ್ಲಿ ಈ ರೀತಿ ಹೋದ ಮೇಲೆ ಇಲ್ಲಿ ಹಿಂದಿನ ವರ್ಷದ ಪ್ರವೇಶ ಅಂದರೆ ಲಾಸ್ಟ್ ಇಯರ್ ಅಡ್ಮಿಷನ್ ಕ್ಲಿಕ್ ಮಾಡಿದ ಮೇಲೆ UG NEET 2023 ಕ್ಲಿಕ್ ಮಾಡಿ, ಇಲ್ಲಿ UG NEET 2023 ಮರುಪಾವತಿ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ CET ನಂಬರ್ ಕ್ಯಾಪ್ಚಾವನ್ನು ಹಾಕಿ ಸೀಕ್ರೆಟ್ ಕೋಡನ್ನು ಹಾಕಿದಾಗ ಸೊ ನಿಮಗೆ ನಿಮ್ಮ ರೀಫಂಡ್ ಲಿಂಕ್ ಕಾಣಿಸ್ತದೆ. ಅದರಲ್ಲಿ IFSC ಕೋಡ್ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ. ಆದರೆ ಯಾರ್ಯಾರದು ಸರಿ ಇತ್ತು ಇದುವರೆಗೆ ಅಂಥ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಇವತ್ತು ದುಡ್ಡನ್ನು ಹಾಕಿದ್ದಾರೆ. ಬಂದಿಲ್ಲ ಅಂದರೆ ವೇಟ್ ಮಾಡಿ, ನಾಳೆ ನಾಡಿದ್ದು 2-3 ದಿನ ವೇಟ್ ಮಾಡಿದ ಮೇಲೂ ಈ ಒಂದು PDF ರಾಂಗ್ PDF ಅಲ್ಲೂ ನಿಮ್ಮ ಹೆಸರಿಲ್ಲ ಅಂದರೆ ನೀವು ನಿಮ್ಮ ಒಂದು ಅಕೌಂಟ್ ನಂಬರ್ ಕರೆಕ್ಟ್ ಇದೆ, ಆದರೂ ದುಡ್ಡು ಬಂದಿಲ್ಲ ಅಂದರೆ ದಯವಿಟ್ಟು KEಗೆ ಹೋಗಿ ಕೇಳ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. KEಗೆ ಹೋಗಿ ಕೇಳಿ. ಸೊ ನಿಮಗೆ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ತದೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.